ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಸಿಹಿ ಪೊಂಗಲ್ಲು, ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆ. ತುಂಬಾ ವಿಶೇಷ ರುಚಿಯಿಂದ ಕೂಡಿರುತ್ತೆ. ಯಾಕೆ ಅಂತಂದ್ರೆ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಸಿಗತ್ತಲ್ಲ, ಆ ರೀತಿಯಾಗಿ ರುಚಿ ಇರುತ್ತೆ. ತುಂಬಾ ಸುಲಭ ಕೂಡ ಮಾಡೋದು. ವಿಶೇಷ ರುಚಿಯಿಂದ ಕೂಡಿರೋ ಈ ಸಿಹಿ ಪೊಂಗಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಕಪ್ನಷ್ಟು ನೀವು ತಗೋಬೇಕಾಗತ್ತೆ. ಈಗ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಊರಿನಲ್ಲಿ. ಇದು ಯಾವುದೇ ಕಾರಣಕ್ಕೂ ಬಣ್ಣ ಚೇಂಜ್ ಆಗಬಾರ್ದು. ಈಗ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋತಾ ಇದ್ದೀನಿ. ಹೆಚ್ಚು ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಎರಡನ್ನೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದ್ಸಲ ಮುಟ್ ನೋಡಿ, ಅಂದ್ರೆ ಚೆನ್ನಾಗಿ ಬಿಸಿ ಬಂದಿದೆಯಾ ಅಂತ ನೋಡಿಕೊಂಡು ಇದನ್ನ ತೊಳ್ಕೋಬೇಕು. ಒಂದು 2ರಿಂದ 3 ಬಾರಿ ತೊಳ್ಕೊಂಡ್ಬಿಡೋಣ. ಈಗ ತೊಳ್ಕೊಂಡಿದ್ದಾಗಿದೆ. 1 ಕಪ್ ಅಕ್ಕಿಗೆ 3ರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 3ರಷ್ಟು ನೀರು, ಅಂದರೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಕೊನೆಗೆ 1 ಕಪ್ನಷ್ಟು ಹಾಲು, ಇಲ್ಲವಾದರೆ ನೀರನ್ನು ಹಾಕ್ಕೋಬೋದು. ಕೆಲವರು ಹಾಲು ಹಾಕ್ಕೋತಾರೆ, ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು 3 ಬಾರಿ ಕೂಗಿಸ್ಕೋಬೇಕು. ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಮೆತ್ತಿಗೆ. ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. 2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾವ ಕಪ್ನಲ್ಲಿ ನೀವು ಅಕ್ಕಿ ತಗೊಂಡಿದ್ರಿ ಆ ಕಪ್ನಲ್ಲಿ 2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಶೋಧಿಸ್ಕೊಂಡ್ಬಿಡೋಣ. ಕರಗಿದೆ ಈಗ ಸಂಪೂರ್ಣವಾಗಿ. ಈಗ ಒಂದು ಪಾತ್ರೆಗೆ ನಾನು ಶೋಧಿಸ್ಕೊತಾ ಇದ್ದೀನಿ. ಈಗ ಈ ಬೆಲ್ಲದ ನೀರನ್ನು ಸ್ವಲ್ಪ ಗಾಢವಾಗಿ ನಾವು ಮಾಡ್ಕೋಬೇಕು. ಒಂದೆಳೆ ಪಾಕ ಬರೋ ತನಕ ಇದನ್ನು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಗಾಢವಾದ ಒಂದೆಳೆ ಪಾಕ ಬಂದರೆ ನಾವು ಸ್ವಿಚ್ ಆಫ್ ಮಾಡಿ ಮುಂದಿನ ಕೆಲಸ ಮಾಡ್ಕೋಬೋದು. ಈಗ ಬಂದಿದೆ ಇದು. ಈ ರೀತಿಯಾಗಿ ಬಂದರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಕುಕ್ಕರು ತಂತಾನೇ ಇಳಿದ ಮೇಲೆ ಸ್ಟೀಮ್ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಸೌಟಿನ ಹಿಂಬದಿಯಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಬೆಂದಿದೆ. ಹದ ಕೂಡ ಕರೆಕ್ಟಾಗಿದೆ. ಇದಕ್ಕೆ 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಾಸಿವೆ ಗಾತ್ರದಷ್ಟು ಪಚ್ಚಕರ್ಪೂರ ಅಂತ ಸಿಗತ್ತೆ, ಅಷ್ಟು ಮಾತ್ರ ಸಾಕು. ಅದನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಜಾಕಾಯಿ ಇರುತ್ತಲ್ಲ, ಅದನ್ನು 1 ಅಥವಾ 2 ಬಾರಿ ಈ ಥರ ತುರ್ಕೊಂಡ್ರೆ ಸಾಕು. ಜಾಸ್ತಿ ಬೇಡ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಾಢವಾದ ಒಂದು ವಾಸನೆ ಬರುತ್ತೆ. ಹಾಗಾಗಿ ಆ ಸುಗಂಧ ಅಷ್ಟೊಂದು ಬೇಡ. ಹಾಗಾಗಿ ಎಲ್ಲವೂ ಕಡಿಮೆ ಕಡಿಮೆ ಹಾಕ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಾಡ್ಕೊಂಡಿರೋ ಬೆಲ್ಲದ ಪಾಕನ ಹಾಕ್ಕೋಬೇಕು. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಯಾವ ರೀತಿ ಬೆಲ್ಲ ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಪೊಂಗಲ್ಲು ಕಲರ್ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉರಿ ಆದಷ್ಟು ಸಿಮ್ಮಲ್ಲಿರಬೇಕು, ಇಲ್ಲ ಅಂತಂದರೆ ಸೀದು ಹೋಗುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಒಂದು ಹದ ಬಂದಿರುತ್ತೆ, ಕರೆಕ್ಟಾಗಿರೋ ಹದ. ನೀವು ನೀರನ್ನು ಕರೆಕ್ಟಾಗಿ ಹಾಕಿದರೆ ಈ ಹದದಲ್ಲಿ ಇರುತ್ತೆ. ಈಗ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀವು ಎಷ್ಟು ಬೇಕಾದರೂ ಗೋಡಂಬಿ ದ್ರಾಕ್ಷಿನ ಕರೆದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಕಾದ ನಂತರ ಒಂದು 10-12 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಳ್ಳೆ ಕಲರ್ ಬರೋ ತನಕ ಹುರ್ಕೋಬೇಕು. ಒಂದು ಅಷ್ಟೇ ಪ್ರಮಾಣದ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. 2 ಆಗಿದೆ ಈಗ. ಇಲ್ಲಿ ಪೊಂಗಲ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಒಂದ್ಸಲ ಮಾಡಿ ನೋಡಿ. ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತಾಗಿ ನೀವು ತುರಿದಿರೋದು
ತುಂಬ ಉದ್ದುದ್ದಕ್ಕಿದ್ರೆ ಅದನ್ನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.